ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಒಂದು ವಿಶಿಷ್ಟ ಪೂಜೆಯ ಬಗ್ಗೆ ತಿಳಿಸ್ತೇನೆ. ಬಿಲ್ವಪತ್ರೆಯ ಒಂದು ಶಕ್ತಿ, ಮಹತ್ವದ ಬಗ್ಗೆ. ಈಶ್ವರ ಬಿಲ್ವಪ್ರಿಯ ಅಂತ ಕರಿತೇವೆ. ಆ ಈಶ್ವರನನ್ನ ಬಿಲ್ವಪತ್ರೆಯಿಂದ ಪೂಜಿಸೋದು ಮತ್ತು ಹೇಗೆ ಒಂದು ಅದ ಶಕ್ತಿಯನ್ನು ನೀವು ನಿಮ್ಮ ಏನು ಆಂತರ್ಯದಿಂದ ಶಕ್ತಿಯನ್ನು ಹೇಗೆ ಹೆಚ್ಚಿಗೆ ಮಾಡ್ಬೋದು ಅಂತ ತಿಳಿಸ್ತೇನೆ. ನೋಡಿ, ಸಾಧ್ಯವಾದರೆ ಪ್ರತಿದಿನ ಮಾಡಿ. ಯಾರಿಗೆ ಸಮಯ ಇದೆಯೋ ಪ್ರತಿದಿನ ಮಾಡಿ. ಯಾರಿಗೆ ಸಮಯ ಇಲ್ವೋ ವಾರಕ್ಕೊಮ್ಮೆ ಆದರೂ, ನಿಮಗೆ ರಜಾ ದಿನಗಳಲ್ಲಾದರೂ ಮಾಡಿ. ನೋಡಿ, ಬಿಲ್ವಪತ್ರೆ ಅಂತಂದ್ಬಿಡಿ. ದಿನವೂ ತರಕ್ಕಾಗಲ್ಲ ಅಂದರೆ ಒಂದಿಷ್ಟು ಬಿಲ್ಪತ್ರೆ ಅಂತಂದ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಪ್ರತಿದಿನ ನೀವು ಸ್ನಾನವಾದ ನಂತರ ಈಶ್ವರನ ಪೂಜೆಯನ್ನು ಮಾಡತಕ್ಕದ್ದು. ಶಿವಲಿಂಗಕ್ಕೆ ಪೂಜೆ ಮಾಡತಕ್ಕದ್ದು. ಯಾರ ಮನೆಯಲ್ಲಿ ಶಿವಲಿಂಗ ಇಲ್ಲ, ತೊಂದರೆ ಇಲ್ಲ. ಯಾರಿಗೆ ಶಿವಲಿಂಗವನ್ನು ತಂದಿಟ್ಕೊಳ್ಳೋ ಮನಸ್ಸಿದೆ ತಂದಿಟ್ಕೊಳ್ಳಿ. ಅಥವಾ ನಿಮ್ಮೂರಿನಲ್ಲೇ, ನಿಮ್ಮ ಹಳ್ಳಿಯಲ್ಲೇ ಯಾವುದಾದ್ರೂ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಪೂಜೆ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಹೇಗಪ್ಪ ಅಂದರೆ, ಜಲಾಭಿಷೇಕ ಮಾಡ್ತೀರ, ನೀರಿನಿಂದ ದೇವರ ಏನು ನೀರು ಎರಿತೀರಲ್ಲ, ತದನಂತರ ಏನು ವಿಭೂತಿ, ಗಂಧ, ಅಕ್ಷತೆ, ಪುಷ್ಪಗಳಿಂದ ಅರ್ಚನೆ ಮಾಡ್ತೀರಾ. ಪುಷ್ಪವನ್ನಿಡುವಾಗ ಒಂದು ಬಿಲ್ವಪತ್ರೆಯನ್ನ ನೀವು ಪೂಜೆಯ ಮೊದಲೇ ನೀರೆರೆದ ಕೂಡಲೇ ಒಂದು ಬಿಲ್ವಪತ್ರೆಯನ್ನ ಈಶ್ವರನ ಮೇಲೆ ಇಟ್ಟುಬಿಡಿ, ಲಿಂಗದ ಮೇಲೆ. ತದನಂತರ ಪೂಜೆಯೆಲ್ಲ ಮುಗಿಸಿದ ಮೇಲೆ ನೋಡಿ, ನೀವು ಶಿವಾಲಯಕ್ಕೆ ಹೋಗಿ ಪೂಜೆ ಮಾಡೋದಾದ್ರೆ 1-2-3 ನಿಮಿಷ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಭಗವಂತನಲ್ಲಿ. 1-2 ನಿಮಿಷ ಪ್ರಾರ್ಥನೆ ಮಾಡಿಕೊಂಡು, ಏನು ಪತ್ರೆ ಇಟ್ಟಿದ್ರಿ ಶಿವಲಿಂಗದ ಮೇಲೆ, ಆ ಬಿಲ್ವ ಪತ್ರೆಯನ್ನು ತಗೊಳ್ಳಿ. ಏನು ಕಡ್ಡಿ ಭಾಗ ಇದೆಯಲ್ಲ, ಕಡ್ಡಿ ಭಾಗ ಮುರಿದು ಬಿಡಿ. ಆ 3 ದಳ ಏನಿದೆಯಲ್ಲ ಅದನ್ನ ಸೇವಿಸಲಿಕ್ಕೆ ಆರಂಭ ಮಾಡಿ. ಮತ್ತೊಂದು ವಿಶಿಷ್ಟ ವಿಷಯ ಅಂದ್ರೆ, ಯಾವ ಜಲಧಾರೆಯನ್ನು ಎರೆದಿರ್ತೀರಲ್ಲ, ನೀರು ಎರೆದಿರ್ತೀರಲ್ಲ ಈಶ್ವರ ಲಿಂಗದ ಮೇಲೆ, ಆ ಜಲಧಾರೆ, ಜಲಹರಿ ಅಂತ ಏನಿರುತ್ತೆ, ಆ ಜಲಹರಿ ಮೂಲಕ ಏನು ನೀರು ಹರಿದು ಹೋಗ್ತಾ ಇರುತ್ತೆ, ಅಭಿಷೇಕ ಆಗಿರ್ತಕ್ಕಂಥ ತೀರ್ಥ, ಆ ತೀರ್ಥವನ್ನ ನೀವು ಒಂದು ಬಟ್ಲಲ್ಲೋ ಒಂದು ಲೋಟ ಚರಿಗೆಯಲ್ಲಿ ಇಡ್ಕೊಂಡಿರಿ. ಈ ಬಿಲ್ವಪತ್ರೆಯನ್ನೂ ಸೇವಿಸಿ, ಆ ತೀರ್ಥವನ್ನೂ ಸೇವಿಸಿ. ಇವೆರಡನ್ನೂ ಮಾಡುವುದರಿಂದ ಸಾಕಷ್ಟು ತೊಂದರೆಗಳು ಪರಿಹಾರ ಆಗ್ತದೆ. ಆರೋಗ್ಯ ರೀತ್ಯ ಇರ್ಬೋದು, ನೀವು ಏನು ಟ್ರೀಟ್ಮೆಂಟ್ ತಗೊತಾ ಇರ್ತೀರಾ, ನಿಮ್ಗೇನಾದ್ರು ತೊಂದರೆ ಇದ್ರೆ ಆ ಟ್ರೀಟ್ಮೆಂಟ್ ಮುಂದುವರಿಸಿ. ಏನು ಭಗವಂತನ ಅನುಗ್ರಹದಿಂದಲೂ ಕೂಡ ಆ ಟ್ರೀಟ್ಮೆಂಟ್ ತುಂಬಾ ಪರಿಣಾಮಕಾರಿಯಾಗ್ತದೆ. ತುಂಬಾ ಬೇಗ ಚೇತರಿಸ್ಕೊಳ್ತೀರಾ. ವೈದ್ಯಕೀಯವಾಗಿ ಏನೇನು ಟ್ರೀಟ್ಮೆಂಟ್ ತಗೊತಾ ಇರ್ತೀರಾ ಅದನ್ನು ಯಾವತ್ತೂ ನಿಲ್ಲಿಸಬೇಡಿ. ಜೊತೆಗೆ ಈ ಶಿವ ಪೂಜೆಯನ್ನು ಮಾಡಿ, ಬಿಲ್ವಪತ್ರೆಯನ್ನು ಸೇವಿಸಿ, ಕಡ್ಡಿ ಭಾಗ ಮುರಿದು 3 ದಳವನ್ನು ಸೇವಿಸಿಬಿಡಿ. ತದನಂತರ ಏನು ತೀರ್ಥ, ಜಲಧಾರೆ ಎರೆದಿರ್ತೀರಲ್ಲ, ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಹಿಡಿದಿಟ್ಕೊಳ್ಳಿ. ಆ ತೀರ್ಥವನ್ನೇ ಸೇವಿಸಿ ಪ್ರತಿದಿನ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ತೊಂದರೆಗಳು ದೂರ ಆಗ್ತದೆ. ಇನ್ನು ಮಾಟ ಮಂತ್ರ, ವಾಮಾಚಾರಕ್ಕೆ ಇದೇನಾದ್ರೂ ಪರಿಣಾಮಕಾರಿ ಆಗ್ತದ ಗುರುಗಳೇ ಅಂದ್ರೆ ಹೌದು. ಆದ್ರೆ ಆ ಪೂಜೆಯನ್ನ ವಿಶಿಷ್ಟವಾಗಿ ಮಾಡಬೇಕಾಗ್ತದೆ. 11 ದಿನಗಳ ಕಾಲ ವಿಶೇಷ ಪೂಜೆಯನ್ನು ಮಾಡಬೇಕಾಗ್ತದೆ. ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ, ಅದು ಪೂಜೆಯ ನೀತಿಯನ್ನು ಬಿಟ್ಟಿದ್ದೇನೆ. ನೋಡಿ, ನೀವು ಪಾಲಿಸಿ 11 ದಿನಗಳ ವ್ರತವನ್ನ. ಆಗ ನೋಡಿ, ಯಾರಿಗೆ ಮಾಟ ಮಂತ್ರ ಆಗಿದೆ, ವಾಮಾಚಾರ ಆಗಿದೆ, ನೀವು ನೋಡ್ಕೊಳ್ಳಿ ಯಾವ ರೀತಿ ಶಕ್ತಿ ಬರ್ತದೆ ನಿಮಗೆ ಅಂತ. ಬಿಲ್ವಪತ್ರೆಯಲ್ಲಿ ತುಂಬಾ ದೊಡ್ಡ ಶಕ್ತಿ ಇದೆ. ಹಾಗೆಯೇ ಅಭಿಷೇಕದ ತೀರ್ಥದ ನೀರಿಗೂ ಕೂಡ ಭಗವಂತನ ಮಹಾಶಕ್ತಿ ಇರ್ತದೆ. ನೀವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ನೋಡಿ, ಯಾವುದನ್ನು ಉದಾಸೀನ ಮಾಡಬೇಡಿ. ನೀವು ನಿಮ್ಮ ಏನು ತೊಂದರೆ ಅನುಭವಿಸೋದ್ರ ಬದಲು ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದಲೂ ಕೂಡ ತುಂಬಾ ದೊಡ್ಡ ಪರಿಣಾಮ ನಿಮ್ಮಲ್ಲೇ ಉಂಟಾಗ್ತದೆ. ನಿಮ್ಮ ತೊಂದರೆಯಿಂದ ನೀವು ಹೊರಗೆ ಬರಬಹುದು.
ಭಗವಂತನ ಶಿವನ ಮಹಾ ಅನುಗ್ರಹ ಪಡ್ಕೊಳ್ಳಿ. ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಮೃತ್ಯುಂಜಯನಾದವನು ಶಿವ, ಆತನ ಅನುಗ್ರಹ ಪಡ್ಕೊಳ್ಳಿ, ತುಂಬಾ ಒಳಿತಾಗ್ತದೆ. ಶಿವಪೂಜೆ ಮಹಾಶಕ್ತಿ ಇರ್ತದೆ. ಪ್ರತಿದಿನವೂ ಆಗ್ಲಿಲ್ಲದ್ರೆ ವಾರಕ್ಕೊಮ್ಮೆಯಾದರೂ ಹೀಗೆ ಮಾಡಿ ನೋಡಿ. ಅಥವಾ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಡಿದರೆ ನಿಮ್ಮ ಪರವಾಗಿ ಆ ಬಿಲ್ವ ಪತ್ರೆ ಮತ್ತು ತೀರ್ಥವನ್ನು ನೀವು ಸೇವಿಸಿ. ಈ ಒಂದು ವಿಶೇಷ ಪೂಜೆಯನ್ನ ಮಾಡಿ ನೋಡಿ. ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ವೀಕ್ಷಕರೇ, ನಿಮಗೇನೇ ತೊಂದರೆ ಇದ್ರೂ ಕೂಡ ಜಾತಕ ರೀತ್ಯ ಏನಾದರೂ ಇನ್ಫಾರ್ಮೇಶನ್ ಬೇಕು, ಇನ್ನು ಮಾಟ ಮಂತ್ರ ವಾಮಾಚಾರ ವಿರುದ್ಧ ಹೋರಾಡ್ಲಿಕ್ಕೆ ಏನಾದರೂ ಶಕ್ತಿ ಬೇಕು ಅಂದ್ರೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.